ಈಗೆಲ್ಲ ಗೊತ್ತಾಗೋದು ಬಂಡವಾಳ, ಸಟ್ಟಿ ಬಂಡವಾಳ ಇದನ್ನ ಅಳ್ದಾಗ ಗೊತ್ತಾಗೋದು. ಅವ್ರ ಕೈಲೇ ಆಗ್ದೋ ದೀವಳು ಮಾಡಲ್ಲ ಅಂತ ಅವ್ರಿಗೆ ಆಶ್ಚರ್ಯ. ಕಲೆನಲ್ಲೂ ನಾವು ಜೀವನ ಕಟ್ಕೋಬೋದು ಅನ್ನೋಕ್ಕೆ ಎಕ್ಸಾಂಪಲ್ ನಮಗೆ ನಾವೇ ತಗೋಬೋದು. ಪೂಜಾ ಕುಣಿತ ಒಂದು ಕಷ್ಟವಾದ ಕಲೆ. ಮೊದಲನೇ ಮಗುನು ಸಿಜರಿನು, ಎರಡನೇ ಮಗು ಸಿಜರಿನು. ಹಿಂದೆ 20 ವರ್ಷದ ಹಿಂದೆ ಏನು ಪರ್ಫಾರ್ಮೆನ್ಸ್ ಮಾಡ್ತೀನೋ ಈ ಕ್ಷಣಕ್ಕೆ ನಿಂತ್ಕೊಂಡ್ರು ಅದೇ ಕುಂಟ ಮಾಡ್ತೀನಿ. ಆ ಒಂದು ಹೆಮ್ಮೆಯಿಂದ ಹೇಳ್ಕೋಬೋದು. ಕುಮಾರಸ್ವಾಮಿ ಸರ್ಗೆ ತುಂಬ ಕಾಳಜಿ ಇದೆ. ನಮ್ಮ ಜಾನಪದ ಕಲಾವಿದರಿಗೆ ಕಲೆಗಳ ಮೇಲೆ ತುಂಬ ಕಾಳಜಿ ಇದೆ. ನಮ್ಮ ಜಾನಪದ ಕಲಾವಿದರಿಗೆ ವೇದಿಕೆ ಅಂದರೆ ಏನು, ನಮ್ಮ ಜಾನಪದ ಕಲಾವಿದರು ವೇದಿಕೆನಲ್ಲಿ ಯಾವ ರೀತಿ ನಾವು ಬಳಸ್ಕೋಬೋದು ಅಂತ ನಮಗೆ ಹೇಳ್ಕೊಟ್ಟವರು ಶ್ರೀನಿವಾಸ್ ಜಿ ಕಪ್ಪಣ್ಣ ಸರ್. ಮತ್ತು ಕೆಂಗೇರಿನಲ್ಲಿ ಅಣ್ಣಂದಿರು ಅಂದರೆ ಹೆಣ್ಮಗಳು ಕುಣಿಯಕ್ಕೆ ಬೇಕು ಅಂತಲೇ ನನ್ನನ್ನು ಕರೆಸ್ತಿದ್ದು. ನಾನೇ ಬೇಕು ಅಂತೇಳಿ ವಿಶೇಷವಾಗಿ ನಮ್ಮನ್ನೇ ಕರೆಸ್ಬೇಕು ಅನ್ನೋ ರೀತಿನಲ್ಲೇ ಕರೆಸೋದು. ದಿಢೀರ್ನ ಎಂಗೇಜ್ಮೆಂಟ್ ಆಗೋಗ್ತು. ಇವ್ರು ನಮ್ಮ ಅಣ್ಣವರು 2 ದಿನ ಕಾರ್ಯಕ್ರಮ ಕೆಂಗೇರಿ ಉಪನಗರದಲ್ಲಿ ಅವ್ರು ಹೋಗಿ ಕುಣಿದಿದ್ದಾರೆ. ಅವ್ರ ದುಡ್ಡು ಕೊಡೋಕೆ ರೆಡಿ ಇಲ್ಲ, ನಮ್ಗೆ ಆ ಹುಡುಗಿ ಬರಲೇಬೇಕು. ಅದು ಅಲ್ಲದೆ ಸಿಕ್ಕಾಬಟ್ಟೆ ತೂಕ. ದೇವರು ಅಲ್ಲಿ ನನಗೆ ನೆನಪಿಲ್ಲ ಸರ್. ತುಂಬ ತೂಕ ಅಂತಂದರೆ ಅವರು ನಮ್ಮ ದೊಡ್ಡಣ್ಣ ಹೇಳಿದ್ದಾನೆ, ಈಗೆಲ್ಲ ಗೊತ್ತಾಗೋದು ಬಂಡವಾಳ, ಸಟ್ಟಿ ಬಂಡವಾಳ ಇದನ್ನ ಅಳ್ದಾಗ ಗೊತ್ತಾಗೋದು. ನೀವು ಯಾರು ಕುಣಿಕೆ ಇವ್ರು ಗಂಡ್ಮಕ್ಳು ನಮ್ಮ ಅಣ್ಣ 2 ಅಣ್ಣಂದಿರು ಹೋಗಿದ್ದಾರೆ, 2 ಕೈಲೂ ಕುಣಿಯೋಕೆ ಆಗಿರಲಿಲ್ಲ. ಆಮೇಲೆ ಮತ್ತೆ ನನ್ನನ್ನು ಕರೆಸ್ಲೇಬೇಕು ಅಂತೇಳಿ ಕರೆಸಿದ್ರು. ಆಗ ಬಂದು ನಾ ಮಾಡಿದಾಗ ಅವ್ರ ಕೈಲೇ ಆಗ್ದೋ ದೀವಳು ಮಾಡಲ್ಲ ಅಂತ ಅವ್ರಿಗೆ ಆಶ್ಚರ್ಯ. ಅಕ್ಕ, ಕಲಾವಿದರಿಗೆ ಮೂಲಭೂತವಾಗಿ ಅರ್ಥವಾಗಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ಯಾವುದೇ ಪ್ರಕಾರದ ಜಾನಪದ ಕಲೆಯನ್ನು ಬದುಕಾಗಿಸ್ಕೋಬೋದು, ಅದರಿಂದ ಬದುಕು ಕಟ್ಕೋಬೋದು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ನಮಗೆ ಜೀವನದಲ್ಲಿ ನಾವು ನಮ್ಮ ಕುಟುಂಬ ಹೇಳ್ಬೇಕು ಅಂತಂದರೆ ಬಡ ಕುಟುಂಬ ನಾವು ಬಡವರು ಹೇಳಿ ಅಲ್ಲ, ಬಡ ಕುಟುಂಬ ಅಂತಂದರೆ ನಮಗೆ ಆಧಾರನೇ ಏನಿಲ್ಲದೆ ಅಂತ ಜೀವನದಲ್ಲಿ ನಮ್ಮ ತಂದೆ ಕಲ್ತ ಕಲೆನೇ ನಮಗೆ ಜೀವನ ಆಗಿದೆ. ಅವರು ಆ ಕಲೆಯಲ್ಲಿ ಕಲ್ತು ನಮ್ಮ ಮಕ್ಕಳನ್ನೆಲ್ಲ ಅವ್ರ ಮಕ್ಕಳಾಗಿ ನಮ್ಮನ್ನೆಲ್ಲ ಸಾಕಿದ್ದಲ್ದೇ ನಾವು ಆ ಕಲೆನೇ ನಮ್ಮ ಬದುಕಾಗಿ ನಡೆಸ್ಕೊ ಹೋಗೋಕ್ಕೆ ಒಂದು ಮಾದರಿ ಆಯಿತು ಅಂತಂದರೆ ನಮಗೆ ಕಲೆ ಅಂತ ಹೇಳಿದ್ರೆ ತಪ್ಪಾಗಲೇ ಲಾರದು ಸರ್. ಕಲೆನಲ್ಲೂ ನಾವು ಜೀವನ ಕಟ್ಕೋಬೋದು ಅನ್ನೋಕ್ಕೆ ಎಕ್ಸಾಂಪಲ್ ನಮಗೆ ನಾವೇ ತಗೋಬೋದು. ಅಂದರೆ ಇನ್ನೂ ನೇರವಾಗಿ ನೀವು ವೀಕ್ಷಕರಿಗೆ ತಿಳಿಸ್ಬೋದು ಏನಂದರೆ, ಒಂದು ಜಾನಪದ ಕಲೆಯನ್ನು ಬದುಕಾಗಿಸ್ಕೋಬಹುದಾ ಅಂತ ನೇರವಾಗಿ ಉತ್ತರ ಕೊಡಿ. ಖಂಡಿತವಾಗ್ಲೂ ಬದುಕಾಗಿಸ್ಕೋಬಹುದು. ಅದರಲ್ಲಿ ನಮ್ಮ ಶ್ರಮ ಪಟ್ಟಾಗ ಮಾತ್ರ. ಶ್ರಮ ಪಡ್ದನೆ ನಾನು ಕುಣಿತೀನಿ, ನಾನು ಬಾರಿಸ್ತೀನಿ, ಇಲ್ಲ ಇಲ್ಲ ಇಲ್ಲ, ಖಂಡಿತ ಅದು ನಾವು ಯಾವುದನ್ನೇ ಒಂದು ಯಶಸ್ಸು ಕಾಣಬೇಕು ಅಂತಂದ್ರೆ ಶ್ರಮ ಪಡಬೇಕು ಸರ್. ಇವತ್ತು ನೀವು ಇಲ್ಲಿಗೆ ಸಾಧನೆ ಮಾಡಿದ್ದೀರಾ ಬನ್ನಿ ಅಂತಂದ್ರೆ ಏನಂತೀರ, ತಾರಿಲ್ದನೆ ಮಣ್ಣು ದಾರಿನಲ್ಲಿ ನಡೆದು ಹೈವೇ ರೋಡಿಗೆ ಬಂದಿರೋದು ಸರ್. ಸಿರಿಗೆ ಕರೆಸ್ಲಿಕ್ಕೆ ಸುಮಾರು ಒಂದು 3 ತಿಂಗಳು ಶ್ರಮ ಪಟ್ಬಿಟ್ಟಿದ್ದೀವಿ ನಾವು. ಇಲ್ಲ, ಸ್ವಲ್ಪ ನಮ್ಮ ಒಂದು ಪರ್ಸನಲ್ ಪ್ರಾಬ್ಲಮಿಂದ ಅದಕ್ಕೆ ಸಮಯ ಕೇಳ್ತೀನಿ ಇದ್ರ ಮುಖಾಂತರ. ಈ ಒಂದು ಪೂಜಾ ಕುಣಿತವನ್ನು ಒಬ್ಬ ಕಲಾವಿದ ಕಲಿಬೇಕಾದ್ರೆ ಆತನ ಆರಂಭದ ತರಬೇತಿ ದಿನಗಳು ಹೇಗಿರ್ತವೆ, ಏನೆಲ್ಲ ದಾಟ್ಕೊಂಡು ಬಂದರೆ ಒಬ್ಬ ಯಶಸ್ವಿ ಪೂಜಾ ಕುಣಿತದ ಕಲಾವಿದನ ಆಗ್ಬೋದು ಅಂತ? ಸರ್, ಯಾವುದೇ ಒಂದು ಕೆಲಸ ಕಲಿಬೇಕಾದ್ರೂ ಶಿಸ್ತು ಅಂತ ಇದ್ದಾಗ ನಾವು ಖಂಡಿತ ಬೇಗ ಅದರಲ್ಲಿ ಕಲ್ತ್ಕೊಬಿಡ್ತೀವಿ. ನಾನು ಒಂದು ವಿಚಾರ ಹೇಳ್ಬೇಕಂತಂದರೆ 1-2 ತಿಂಗಳಲ್ಲೇ ಪೂಜಾ ಕುಣಿತನ ಕಲಿತು ಪ್ರದರ್ಶನ ಕೊಡೋಕ್ಕೆ ನಾನು ಶುರು ಮಾಡಿದೆ. 2 ತಿಂಗಳು. ಅಂದರೆ ಆಗಿದ್ರೆ ಅಲ್ಲಿಗೆ ನಿಲ್ಲಿಸಿ, ಒಬ್ಬ ಪೂಜಾ ಕುಣಿತದ ಕಲಾವಿದ ಪರಿಪೂರ್ಣವಾಗಿ ಪೂಜಾ ಕುಣಿತವನ್ನು ಕಲೀಲಿಕ್ಕೆ 2 ತಿಂಗಳು ಸಮಯ ಸಾಕಾ? ಅವರ ಆಸಕ್ತಿ ಮೇಲೆ ಅದು ಆಗುತ್ತೆ ಸರ್. ಯಾವುದೇ ಆದ್ರೂ ಅಷ್ಟೇ, ಅವ್ರ ಆಸಕ್ತಿ ಏನಿರುತ್ತೆ ಅದ್ರ ಮೇಲೆ ನಾವು ಏನು ಬೇಕಾದರೂ ಮಾಡ್ಬೋದು. ಪೂಜೆಯನ್ನು ತಮ್ಮ ತಲೆ ಮೇಲೆ ಹೊತ್ಕೊಳ್ಳೋಕ್ಕಿಂತ ಮುಂಚೆ ತರಬೇತಿಯಲ್ಲಿ ಏನೇನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ ನಿಮಗೆ ಗುರುಗಳು? ಸಾಮಾನ್ಯವಾಗಿ ಈಗ ಸಣ್ಣ ಮಕ್ಕಳು ಕಲಿತಾರೆ ಅಂತ ಅಂದಾಗ ಭತ್ತ ಕುಟ್ಟು ಒನಕೆನಲ್ಲಿ ಪ್ರಾಕ್ಟೀಸ್ ಮಾಡೋದು, ಅದು ಬ್ಯಾಲೆನ್ಸ್ಗೋಸ್ಕರ. ಅದರಲ್ಲೂ ಒಂದನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ನಮ್ಮ ಏನು ಜಾನಪದ ಕಲೆಗಳಿದೆಯೋ ಅದರಲ್ಲೆಲ್ಲ ಕಷ್ಟ ಅಂತ ಅದನ್ನು ಒಂದು ನನ್ನ ಅನುಭವದಲ್ಲಿ ಹೇಳ್ಬೋದು. ಪೂಜಾ ಕುಣಿತ ಒಂದು ಕಷ್ಟವಾದ ಕಲೆ, ಕಠಿಣವಾದ ಕಲೆ. ಯಾಕೆ ಅಂತಂತೀರಾ, ವೆಯ್ಟ್ ತಲೆ ಮೇಲೆ ಇರುತ್ತೆ, ತೂಕ ಇರುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೂ ನಾವೀಗ ಮಾಡ್ತೀವಿ ಅಂದ್ರೂ 25-35 kg ವೆಯ್ಟ್ ಇರುತ್ತೆ. ನಾವು ತಲೆ ಮೇಲೆ ತಲೆ ಮೇಲೆ ದೇವ್ರನ್ನ ಎತ್ತಿಟ್ಟಾಗ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ ಕೈನಲ್ಲಿ. ಯಾವುದೇ ಕಲಾವಿದನು ಅಲ್ಲಿ ಕೈಲಿ ಮುಟ್ಟಲ್ಲ. ನಾವು ಅದು ಬ್ಯಾಲೆನ್ಸ್ ಮಾಡಬೇಕು.
ಕರ್ಗದ ರೀತಿ ಅಲ್ಲ, ಅದನ್ನ ನಾವು ಬ್ಯಾಲೆನ್ಸೇ ಮಾಡಬೇಕು. ಇಟ್ಕೊಂಡು ಕುಣಿಯೋದ್ರಲ್ಲಿ ನಾವು ಕಲಾವಿದರಲ್ಲ, ನಮ್ಮದೇನಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಕೈ ಎಲ್ಲ ಆವಾಭಾವ ಇದ್ದಾಗಿದೆ ಅಂತಾನೆ ಅದು ಒಂದು ಪ್ರದರ್ಶನ ನೀಡೋಕ್ಕೆ ಚೆನ್ನಾಗಾಗೋದು. ಹಂಗಾಗಿ ಅದಿರುತ್ತೆ. ನಾವು ಗಾಳಿ ಒನ್ಕೇನಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಈಗ ಡೈರೆಕ್ಟಾಗಿ ನಿಮ್ಮಂತವ್ರು ಮಾಡ್ತೀರಾ ಅಂತ ಅಂದಾಗ ದೇವ್ರದನ್ನೇ ಏಜ್, ಯಾಕೆಂದರೆ ತೂಕ ಹೊರಕ್ಕೆ ಬೇಕಲ್ಲ. ಈಗ ನೀವು ಆರಾಮಾಗಿ ದೇವ್ರದನ್ನೇ ಇದು ಮಾಡ್ಬೋದು, ಸಮಸ್ಯೆ ಇಲ್ಲ. ಮತ್ತು ಗಾಳಿನಲ್ಲಿ ದೇವ್ರನ್ನ ಬ್ಯಾಲೆನ್ಸ್ ಮಾಡಬೇಕು, ಇಂಪಾರ್ಟೆಂಟು. ಒಂದು ತೂಕ ವೆಯ್ಟ್ ಇರುತ್ತೆ ತಲೆ ಮೇಲೆ, ಗಾಳಿ ಬಂದರೆ ಒಬ್ಬ ಮನುಷ್ಯ ತಳ್ಳೋ ಫೋರ್ಸ್ ಇರುತ್ತೆ, ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಜೊತೆಗೆ ತಾಳಕ್ಕೆ ಸರಿಯಾಗಿ ನಮ್ಮ ಹೆಜ್ಜೆ ಹಾಕಬೇಕು. ಮೂರನ್ನು ಅಲ್ಲ, ಮೂರನ್ನು ಬ್ಯಾಲೆನ್ಸ್ ಮಾಡಿದಾಗ ಪೂಜೆ ಕುಂಟಾಗೋದು. ತೂಕ, ನಿಮ್ಮ ಹೆಜ್ಜೆ ಮತ್ತು ಗಾಳಿಯ ಬ್ಯಾಲೆನ್ಸು, ಇದು ವಿಜ್ಞಾನ ಆಯಿತು. ಅಂದರೆ ಈ ಕಲೆನಲ್ಲಿ ವಿಜ್ಞಾನ ಕೂಡ ಅಡಗಿದೆ ಅಂತ. ಖಂಡಿತವಾಗ್ಲೂ ಅದು ಮೂರನ್ನು ಬ್ಯಾಲೆನ್ಸ್ ಮಾಡಿದಾಗ್ಲೇ ನಾವು ಪರಿಪೂರ್ಣವಾಗಿ ಒಂದು ಆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಾನು ತಮ್ಮ ಕಲಾ ಪ್ರಕಾರವನ್ನು ಕೆಲವು ಫೋಟೋಗ್ರಾಫಲ್ಲಿ, ವಿಡಿಯೋಗಳಲ್ಲಿ ಮತ್ತು ಜಾನಪದ ಜಾತ್ರೆಯ ವೇದಿಕೆಯಲ್ಲಿ ನಾನು ಗಮನಿಸಿರೋದು, ನೀವು ಪೂಜೆಯನ್ನು ಇಟ್ಕೊಂಡು ಭಾಳ ವಿಶೇಷವಾದ ನೃತ್ಯ ಭಂಗಿ ಎಲ್ಲ ಮಾಡ್ತೀರಿ. ಅಂದರೆ ಜಂಪ್ ಮಾಡೋದು, ಕುಣಿಯೋದು ಎಲ್ಲ ಮಾಡ್ತೀರಿ. ಅದೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ಸರ್, ನನಗೆ ನನ್ನ ಫೋಟೋಸ್ ನೋಡಿದಾಗ್ಲೇ ನಂಗೆ ಗೊತ್ತಾಗಿದ್ದು, ಹೆಚ್ಚು ಕಡಿಮೆ ಒಂದು 3 ಅಡಿ ಎತ್ತರಕ್ಕೆ ನೆಗೆದಿದ್ದೆ. ಅದನ್ನು ಫೋಟೋಸ್ ನೋಡಿದ್ದು ಜಾನಪದ ಜಾತ್ರೆನಲ್ಲೇ. ನನಗೇನೆ ಆ ಎತ್ತರಕ್ಕೆ ನೆಗಿತೀನಿ ಅಂತ ನನಗೇನೆ ಗೊತ್ತಿರಲಿಲ್ಲ. ಒಂದು ನಮ್ಮ ವೇದಿಕೆಯಿಂದ ಒಂದು 3 ಅಡಿ ಎತ್ತರಕ್ಕೆ ನಾನು ಭೂಮಿಯಿಂದ ಅದು ಜಂಪ್ ಮಾಡಿದ್ದು, ಪೂಜೆ ಇಟ್ಕೊಂಡು. ಅದನ್ನು ನಾನು ನೋಡಿದಾಗ, ನಮಗೆ ಆ ಫೋಟೋಸ್ ನೋಡಿದಾಗ ನಾನು ಹಿಂಗೆ ಮಾಡಿದ್ದೀನ ಅಂತ ನಂಗೆ ಗೊತ್ತಾಗಿದ್ದೆ ಆ ಫೋಟೋಸ್ ನೋಡಿದಾಗ. ಅಂದರೆ ನಿಮ್ಮ ತಲೆ ಏನು ಸಮತಟ್ಟಾಗಿದೆಯಾ ಅಂತ? ಏನಿಲ್ಲ ಸರ್, ಮಾಮೂಲಿನೇ ನಾನು. ಖಂಡಿತ. ನೈಸ್. ಪೂಜಾ ಕುಣಿತದ ಕಲೆ ಯಾಕೆ ಆರಂಭ ಆಗಿರ್ಬೋದು, ಅದನ್ನು ಯಾಕೆ ಶುರು ಮಾಡಿರ್ಬೋದು ಪೂರ್ವಜರು ಅಂತ ನೀವು ತಿಳ್ಕೊಂಡಿದ್ದೀರಿ? ಸರ್, ಅದೇ ಪೂಜಾ ಕುಣಿತ ಕಲೆ ಬಂದು ಅಂದರೆ ಈ ಪೂಜಾ ಕುಣಿತ ಈ ಹುಟ್ಟಿರೋದೇ ಹಳ್ಳಿಯಿಂದ. ಅವರು ವರ್ಷವಿಡೀ ವ್ಯವಸಾಯ, ಕೂಲಿ, ಅದು ಇದು ಅಂತ ಮಾಡ್ಕೊಂಡು ಹೋಗ್ತಿದ್ದಾಗ ಊರಲ್ಲಿ ಒಂದು, ಈಗ ಅವತ್ತು ನನಗೆ ತಿಳಿದಂಗೆ ಒಂದು ಹಬ್ಬ ಅಂತ ಮಾಡ್ಕೊಳ್ಳೋದು, ಅವರಿಗೆ ರೆಸ್ಟ್ಗೆ ಅಂತ ಮಾಡ್ಕೊಂಡಿರೋದು ಅಂತಲೇ ಒಂದು. ಮತ್ತು ಹಿಂದೆ ರೋಗಗಳು ಬರ್ತಾಯಿತ್ತು. ಈಗ ಸಿಡ್ಬು, ವಾಂತಿ ಭೇದಿ, ಪ್ಲೇಗು ಅಂತೆಲ್ಲ ಬಂದಾಗ ಮಾರಮ್ಮನಿಗೆ ಶಾಂತಿ ಆಗಲಿ ಅನ್ನೋ ಇದರಲ್ಲಿ ಆ ದೇವರುಗಳ ಮೆರವಣಿಗೆ ಮಾಡ್ತಾಯಿದ್ರು. ಇವತ್ತಿಗೂ ಪ್ರಚಲಿತದಲ್ಲಿದೆ. ಮಳೆ ಬಂದಿಲ್ಲ ಅಂತಂದರೆ ಮಾರಮ್ಮನ ಮೊರೆ ಹೋಗೋದು, ಕಾಳಮ್ಮನ ಮೊರೆ ಹೋಗೋದು ಎಲ್ಲ. ಅಂದರೆ ನೀವೇನು ಹೇಳ್ತಾ ಇದ್ದೀರಾ, ಕಾಯಿಲೆಗಳನ್ನು ತಂದು ಕೊಡ್ತಾ ಇದ್ದಿದ್ದು ಮಾರಮ್ಮ ಅಂತ? ಖಂಡಿತ ಇಲ್ಲ, ಅದು ಅವರಿಗೆ ಇದಿದೆ ಅಂತ ಇಲ್ಲ. ಮಂಟೆ ಸ್ವಾಮಿಗಳ ಮಹಾಕಾವ್ಯದಲ್ಲಿ ಈ ಸನ್ನಿವೇಶ ಬರುತ್ತೆ. ಈಗ ನೀವು ನೋಡಿರ್ಬೋದು, ಈಗ ಸಿದ್ದಪ್ಪಾಜಿ ಅವರು ಹಲಗೂರಿಗೆ ಕಬ್ಬಿಣದ ಭಿಕ್ಷೆಗೆ ಅಂತ ಹೋಗೋ ಸಂದರ್ಭದಲ್ಲಿ ಅವರ ಪ್ರೊಟೆಕ್ಷನ್ಗೆ, ಅವರ ರಕ್ಷಣೆಗೋಸ್ಕರ ಮಾರಮ್ಮನೆಲ್ಲ ಕಳಿಸ್ತಾರೆ ಮಂಟೆ ಸ್ವಾಮಿಗಳು. ಅವ್ರಿಗೆ ಕಾಯಿಲೆಗಳೆಲ್ಲ ಕೊಡು ಅನ್ನೋ ಆ ಥರ ಕಥೆ ನಾನು ಓದಿದ್ದೀನಲ್ಲ. ಹಾಗಾಗಿ ಹೇಳ್ತಿರೋದು, ಅಂದರೆ ಊರಲ್ಲಿ ಕಾಯಿಲೆಗಳು ಬಂದಾಗ ಈ ಪೂಜೆಗಳನ್ನೆಲ್ಲ ಮಾಡೋದು ಯಾಕೆ ಅಂದರೆ ಅವ್ರು ಶಾಂತಿ ಆಗಲಿ ಅಂತೇಳಿ, ನಮಗೆ ತೊಂದರೆ ಆಗ್ದಂಗೆ. ಹೌದೌದೌದು, ತೊಂದರೆ ಆಗ್ದಂಗೆ ಶಾಂತಿ ಆಗಲಿ ದೇವ್ರುಗಳು ಅಂತೇಳಿ ಮಾಡ್ತಿದ್ದದ್ದು. ಅದನ್ನು ಈಗ ಸಾಮಾನ್ಯವಾಗಿ ಏನೇ ಒಂದು ಕಾರ್ಯಕ್ರಮ ಹಳ್ಳಿನಲ್ಲಿ ನಡೆದ್ರೂ ಅದರಲ್ಲಿ ತಮಟೆ ವಾದ್ಯ ಸದ್ದಿಲ್ದಂತೆಯೇ ಯಾವುದೇ ಒಂದು ಕಾರ್ಯ ನಡೆಯಲ್ಲ. ಊರಿನ ಹಬ್ಬದಲ್ಲಿ ಪ್ರಮುಖವಾಗಿ ಒಂದು ಊರ ಹಬ್ಬ ಮಾಡ್ತೀವಿ ಅಂತ ಸಾರಕ್ಕೆ ಹೋಗ್ಬೇಕಾದ್ರೂ ತಮಟೆ ಬೇಕೇ ಬೇಕು. ಆ ಊರಿನ ಎಲ್ಲ ಬೀದಿಗಳಿಗೂ ಇಂಥ ದಿನ ಹಿಂಗೆ ಹಬ್ಬ ಇರುತ್ತೆ ಅಂತೇಳಿ ಒಬ್ಬರು ಬಡ್ಕೊಂಡು ಹೋಗಿ ಹೇಳ್ಕೊಂಡು ಹೋಗ್ತಾಯಿದ್ರು. ಹಂಗಾಗಿ ತಮಟೆ ಈ ತಾಳದಲ್ಲಿ ದೇವ್ರೊತ್ತಿ ಮೆರೆಯುವಾಗ ಅದು ಪೂಜಾ ಕುಣಿತ ಅದು ಪ್ರಚಲಿತಕ್ಕೆ ಆಗ್ತು ಅಂತ ನನ್ನ ಒಂದು ಅನಿಸಿಕೆ. ಕೊಂಡ ಹಾಕಿರೋದು ಇಲ್ಲ ಸರ್, ನಮ್ಮ ಅಣ್ಣವ್ರು ಆಯ್ತು. ಇಲ್ಲಲ್ಲ, ನಾವು ಅದನ್ನು ಅದು ನಂಗೆ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಂದಿರು, ನಮ್ಮ ತಂದೆ ಎಲ್ಲ ಮಾಡ್ತಾಯಿದ್ರು. ಜಾನಪದ ಜಾತ್ರೆ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ಮಹೋತ್ಸವ, ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವೆಲ್ಲ ನಮ್ಮಂಥ ನೋಡಿ ನಗರ ಪ್ರದೇಶದ ವಾಸಿಗಳನ್ನು ಕೂಡ ಜಾನಪದಕ್ಕೆ ಸಂಪೂರ್ಣ ಮುಳುಗಿಸಿದಂತಹ ಒಂದು ಉತ್ಸವ ಜಾನಪದ ಜಾತ್ರೆ. ಅದರಲ್ಲಿ ತಾವು ಭಾಗವಹಿಸಿದ್ದೀರಿ. ನಾನು ನಿಮ್ಮನ್ನು ಹಲವಾರು ವೇದಿಕೆಗಳಲ್ಲಿ ನಾನು ನೋಡಿದ್ದೀನಿ. ಬಂದು ಲಾಲ್ಬಾಗಲ್ಲಿ ನಡಿಬೇಕಾದ್ರೆ ನಾನು ಕೂಡ ಬಂದು ಆ ಜನಸಮೂಹದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಜಾನಪದ ಜಾತ್ರೆಯನ್ನು. ಜಾನಪದ ಜಾತ್ರೆಗೆ ಪ್ರವೇಶ ಹೇಗೆ ಸಿಕ್ತು ನಿಮಗೆ ಮತ್ತು ಅದರ ಅನುಭವಗಳನ್ನ ಹಂಚಿಕೊಳ್ಳಿ ಅಂತ?
ನನಗೆ ಮರಳಿ ಜಾನಪದ ಜಾತ್ರೆ ಅಂತ ಸ್ಟಾರ್ಟ್ ಆದಾಗ ನನಗೆ ಅದು ಲಿಂಕ್ ಆಗಿದ್ದು. ಜಾತ್ರೆ ಆದಾಗ, ಜಾನಪದ ಜಾತ್ರೆ ಅಂತ ಸ್ಟಾರ್ಟ್ ಆದಾಗ ವಿಧಾನಸೌಧದಲ್ಲಿ ಆಗ್ತು. ಆಗ ನಾನು ಮಗುಗೆ ಇದಾಗಿದ್ದರಿಂದ ನನಗೆ ಅದು ಲಿಂಕ್ ಇರಲಿಲ್ಲ. ಮತ್ತು ನಾನಂತಂದರೆ ಮದುವೆ ಆಗಿ ಮಗು ಆಗಿ 1 ವರ್ಷ ಅದು ಗ್ಯಾಪಲ್ಲಿದ್ದೆ. ನನ್ನ ಇದರಲ್ಲಿ ಕಡಗದಾಳ್ ಮಂಜಪ್ಪ ಅಂತ ಹೇಳ್ಬಿಟ್ಟು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಮತ್ತು ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಕಡಿದಾಳ್ ಮಂಜಪ್ಪ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿನಲ್ಲಿ ಜಯಂತಿ ನಡೆಯುತ್ತೆ. ಅದರಲ್ಲಿ ಜಾನಪದ ಜಾತ್ರೆಯಲ್ಲಿ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಇತ್ತು. ಆವಾಗ ನನಗೆ ಇಲಾಖೆಯಿಂದ ಫೋನ್ ಬಂತು. ಇವು ಇಲಾಖೆಯಿಂದ ಫೋನ್ ಬಂತು, ಹಿಂಗೆ ಒಂದು ಕಾರ್ಯಕ್ರಮ ಇದೆ ಸವಿತಾ, ನೀವು ಮಾಡ್ತೀರಾ ಅಂತೇಳಿ ಫೋನ್ ಬಂತು. ಆಗ ನಾನು ಇನ್ನೂ ಡಿಸೈಡ್ ಯಾಕೆಂತಂದರೆ ಪಾಪು ಒಂದು 5 ತಿಂಗಳು 6 ತಿಂಗಳು ಮಗು ಇತ್ತು. ನಂಗೆ 2 ಮಕ್ಕಳಿದ್ದಾರೆ. ಒಬ್ಬಳು 2nd PUC ಓದಿದ್ದಾಳೆ, ಇನ್ನೊಬ್ಳು 6th ಸ್ಟ್ಯಾಂಡರ್ಡ್. 2 ಹೆಣ್ಮಕ್ಳು. ನಾನು ಬಾಣ್ತಿ ಅಂತ ಹೇಳ್ತಾರಲ್ಲ ಹಂಗೆ ಅವಾಗ ಪಾಪು ಇತ್ತು. ನನಗೆ 2 ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು. ಒಬ್ಬಳು ದೊಡ್ಡ ಮಗಳು ಮೌನಶ್ರೀ ಅಂತೇಳಿ, ಸಣ್ಣವಳು ವೇದಶ್ರೀ ಅಂತೇಳಿ. ಆವಾಗ ನಾನು ಮನೆಯಲ್ಲಿ ನಮ್ಮ ತಾಯಿ ಮನೆಯಲ್ಲೇ ಇದ್ದಾಗ ನನಗೆ ಬೆಂಗಳೂರಿಂದ ಫೋನ್ ಬಂತು, ಹಿಂಗೆ ಕಾರ್ಯಕ್ರಮ ಇದೆಯಮ್ಮ ಮಾಡ್ತೀಯಾ ಅಂತೇಳಿ. ಆವಾಗ ನಾನು ಅದು ಸರ್ ನನ್ನ ಯಜಮಾನ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಮತ್ತು ಅವ್ರಿಗೆ ಯಜಮಾನ್ರಿಗೆ ಹೀಗೆ ಮಾಡೋಣ ಅಂಥೇಳಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನಗೆ ಅದು ದೇವ್ರದ್ದು ಆಶೀರ್ವಾದ ಅಂದ್ಕೊತೀನಿ. ಸಿಝರಿನ್ ಆಗಿದ್ದು, ಸಿಝರಿನ್ ಆಗಿದೆ ಅಂತಂದರೆ 1 ವರ್ಷದವರೆಗೂ ಆರೈಕೆನಲ್ಲಿ ಇರಬೇಕು ಅಂತಾರೆ. ಮೊದಲನೇ ಮಗುನು ಸಿಝರಿನು, 2ನೇ ಮಗು ಸಿಝರಿನು. ಇವತ್ತಿಗೂ ನಾನು ಏನು ಹಿಂದೆ 20 ವರ್ಷದ ಹಿಂದೆ ಏನು ಪರ್ಫಾರ್ಮೆನ್ಸ್ ಮಾಡ್ತೀನೋ ಈ ಕ್ಷಣಕ್ಕೆ ನಿಂತ್ಕೊಂಡ್ರು ಅದೇ ಕುಂಟ ಮಾಡ್ತೀನಿ. ನನಗೆ ಅದು ಸಿಝರಿನ್ ಆಗಿದೆ. ಒಟ್ಟು 3 ಆಪ್ರೇಷನ್ ಆಗಿದ್ರು ನನಗೆ ಏನೂ ಆ ತಾಯಿ ನನಗೆ ತೊಂದರೆ ಕೊಟ್ಟಿಲ್ಲ, ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗ ಹಂಗಂತ ಅಂದಾಗ ಅಂತ ಹೇಳ್ಬಿಟ್ಟು ಅಲ್ಲಿ ಜ್ಞಾನಜ್ಯೋತಿ ಸಭಾಂಗಣಕ್ಕೆ ಬರ್ತೀವಿ ಸರ್ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೇಳಿದ್ವಿ. ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಅವತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾಗಿ ನಮ್ಮ HD ಕುಮಾರಸ್ವಾಮಿ ಸರ್ ಇದ್ದರು. HD ಕುಮಾರಸ್ವಾಮಿ ಸರ್ ದೊಡ್ಡ. ಯಾವ ವರ್ಷ ನೀವು ಮಾತಾಡ್ತಿರೋದಾಗ 2005 6 2006 2006ರಲ್ಲಿ ಅವಾಗ ಅವರು ಕುಮಾರಸ್ವಾಮಿ ಅವರ ಕಾರ್ಯಕ್ರಮದಲ್ಲಿ ಅವರೇ ಗೆಸ್ಟ್ ಆಗಿದ್ದು ಮುಖ್ಯಮಂತ್ರಿಗಳಾಗಿ. ಅಲ್ಲಿ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಮಾಡಿದೆ. ಆವಾಗ ನನ್ನ ಕಾರ್ಯಕ್ರಮ ನೋಡಿ ವೇದಿಕೆಗೆ ಎದ್ದು ಬಂದರು ಕುಮಾರಸ್ವಾಮಿ ಸರ್. ಎದ್ದು ಬಂದು ನೀವೇನು ಮಾಡ್ತೀರಮ್ಮ, ಮತ್ತು ನೀವು ಯಾವ ಜನಾಂಗ ಬರ್ತೀರಾ, ನಿಂಗೆ ಇದನ್ನು ಬಿಟ್ಟರೆ ಏನು ಮಾಡ್ತೀಯಾ ಅಂತೆಲ್ಲ ಕೇಳಿ ಅವತ್ತಿಗೆ ನಂಗೊಂದು 50,000 ದುಡ್ಡನ್ನ ನಾವು ಹಿಂಗೆ ಇದು ಕಲೆನೇ ನಮ್ಗೆ ಆಧಾರ ಸರ್, ಕಲಾವಿದರ ಕುಟುಂಬ ಅಂತ ಹೇಳಿದಾಗ ತುಂಬ ಖುಷಿಪಟ್ಟು, ಅದರಲ್ಲೂ ಕಲಾವಿದರ ಮೇಲೆ ಒಂದು ಹೆಮ್ಮೆಯಿಂದ ಹೇಳ್ಕೋಬೋದು. ಕುಮಾರಸ್ವಾಮಿ ಸರ್ಗೆ ತುಂಬ ಕಾಳಜಿ ಇದೆ. ನಮ್ಮ ಜಾನಪದ ಕಲಾವಿದರಿಗೆ ಕಲೆಗಳ ಮೇಲೆ ತುಂಬ ಕಾಳಜಿ ಇದೆ. ನಾನು ಒಂದು 250-300 ಜನ ಕಲಾವಿದರನ್ನು ಸಂದರ್ಶನ ಮಾಡಿದ್ದೀನಿ. ಕುಮಾರಸ್ವಾಮಿಯವರು ಒಬ್ಬ ರಾಜಕೀಯ ನಾಯಕ ಅಷ್ಟೇ ಅಲ್ಲ, ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ನೀವೇ ಮೊದಲು ಹೇಳಿದ್ದು. ಖಂಡಿತವಾಗ್ಲಿ ಸರ್, ಅದನ್ನು ಹೆಮ್ಮೆಯಿಂದ ಹೇಳ್ಬೋದು. ನಾವು ಎಲ್ಲೋ ನಮಗೆ ಜಾನಪದದವ್ರಿಗೆ ಅಂತಂದರೆ ಒಂದು ಗೌರ್ಮೆಂಟ್ ಕಾರ್ಯಕ್ರಮನೇ ಆಗಿರ್ಬೋದು, ಒಂದು ಪ್ರೈವೇಟ್ ಕಾರ್ಯಕ್ರಮನೇ ಆಗಿರ್ಬೋದು, ಮೆರವಣಿಗೆಗೆ ಅಂತಲೇ ಸೀಮಿತವಾಗಿಬಿಟ್ಟಿದ್ವಿ. ನಮ್ಮಂಥ ಜಾನಪದ ಕಲಾವಿದ್ರೂ ಒಳ್ಳೆ ವೇದಿಕೆಯಲ್ಲಿ ಮಾಡಬೇಕು ಅಂತ ಒಂದು ಒಳ್ಳೆ ವೇದಿಕೆ ಅಂತ ಕಲ್ಪಿಸ್ಕೊಟ್ಟವರು ಕುಮಾರಸ್ವಾಮಿ ಅವರು. ಅದನ್ನು ಒಂದು ಕಲಾವಿದೆಯಾಗಿ ಹೆಮ್ಮೆಯಿಂದ ಹೇಳ್ಬೋದು ಸರ್. ವೆರಿ ಗುಡ್. ಒಬ್ಬ ರಾಜಕಾರಣಿಗೆ ಸಿಗಬಹುದಂತ ಇದು ಕೂಡ ಪರಮೋಚ್ಚ ಗೌರವ. ಖಂಡಿತವಾಗ್ಲಿ. ಮುಂದಿನ ದಿನಗಳಲ್ಲಿ ಅಂದರೆ ನಿಮ್ಮ ಜ್ಞಾನಜ್ಯೋತಿ ಸಭಾಂಗಣದ ಕಾರ್ಯಕ್ರಮದ ನಂತರ ದಿನಗಳಲ್ಲಿ ಜಾನಪದ ಜಾತ್ರೆಯಂತಹ ಮಹೋತ್ಸವವನ್ನು ಜಾರಿಗೆ ತಂದಿದ್ದೆ ಕುಮಾರಸ್ವಾಮಿ ಅವರು. ಆಲ್ರೆಡಿ ಬಂದಿತ್ತು ಸರ್, ಜಾನಪದ ಜಾತ್ರೆ ಬಂದಿತ್ತು. ಅವಾಗ ನನಗೆ IM ವಿಠಲ್ ಮೂರ್ತಿ ಸರ್ ಸೆಕ್ರೆಟರಿ ಸರ್ ಇದ್ದರು. ಈ ಅಮ್ಮನಿಗೆ ಕಾರ್ಯಕ್ರಮದ ಇದು ಮಾಡಿ ಅಂತೇಳಿ ನನಗೆ ಜಾನಪದ ಜಾತ್ರೆಗೆ ಕಪ್ಪಣ್ಣ ಸರ್ ಅಲ್ಲಿ ನನ್ನನ್ನು ಆಯ್ಕೆ ಆ ಕಾರ್ಯಕ್ರಮಕ್ಕೆ ತಗೊಂಡಿದ್ದೆ ಕಪ್ಪಣ್ಣ ಸರ್ ಜಾನಪದ ಜಾತ್ರೆಗೆ. ಅವತ್ತಿನ ಜಾನಪದ ಜಾತ್ರೆಯಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು 300-400 ಜನ ಕಲಾವಿದರಿದ್ವಿ. ಅವತ್ತಿಗೆ ಪಿಚ್ಚಾಗಿ ನಮ್ಮ ಕಲೆನ ಒಂದು 10 ಜನ ಗಂಡಸರು ಪೂಜಾ ಕುಣಿತ ಮಾಡೋರಿದ್ದರು. ಅದರಲ್ಲಿ ಹೆಣ್ಮಗಳಾಗಿ ನಾನೊಬ್ಳಿದ್ದೆ. ಗಂಡು ಮಕ್ಕಳನ್ನೇ ಒಂದು ಸಲ ಬಿಟ್ಟರು. ನನ್ನನ್ನು ಬನ್ನೂರು ಕುರಿ ಕೊಡ್ತೀನಿ, ಸವಿತನ್ನ ಯಾರಾದರೂ ಸೋಲ್ಸಿದ್ರೆ ಅಂತೇಳಿ ಮೈಕಲ್ಲಿ ಹೇಳ್ಬಿಟ್ಟು ನನ್ನನ್ನು ಬಿಟ್ಟರು. ಅವತ್ತಿಗೆ ನಮ್ಮ ಪೂಜಾ ಕುಣಿತದ ಪರ್ಫಾರ್ಮೆನ್ಸು ಚಿಂದಿಯಾಗಿ ಬಂತು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಸರ್. ಜಾನಪದ ಜಾತ್ರೆಗಳಲ್ಲಿ ಭಾಗವಹಿಸಿದ್ರಿ?
ಆಲ್ಮೋಸ್ಟು 90% ಎಲ್ಲ ಜಾತ್ರೆನಲ್ಲೂ ಭಾಗವಹಿಸಿದ್ದೀನಿ ಸರ್. ಒಂದು 30-40 ಖಂಡಿತ ಮಾಡಿದಿರಿ. ಮಾಡಿದ್ದೀವಿ. ಮತ್ತು ಇದನ್ನು ಒಂದು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಜಾನಪದ ಕಲಾವಿದರಿಗೆ ವೇದಿಕೆ ಅಂದರೆ ಏನು, ನಮ್ಮ ಜಾನಪದ ಕಲಾವಿದರು ವೇದಿಕೆಯಲ್ಲಿ ಯಾವ ರೀತಿ ನಾವು ಬಳಸ್ಕೋಬೋದು ಅಂತ ನಮಗೆ ಹೇಳ್ಕೊಟ್ಟವರು ಶ್ರೀನಿವಾಸ್ ಜಿ ಕಪ್ಪಣ್ಣ ಸರ್. ಅದನ್ನು ಖುಷಿಯಾಗಿ ಇದು ಮಾಡ್ಕೋಬೋದು ನಮ್ಮನ್ನು. ಏಕೆಂತಂದರೆ ಸುಮ್ಮನೆ ಒಂದು ಅನ್ನನ ಒಂದೇನೋ ಎಲ್ಲ ಹಾಕಿದ್ದೀವಿ ಊಟನ ಹೆಂಗೆಂಗೋ ತಿನ್ನೋದಲ್ಲ, ಇದನ್ನ ಈ ರೀತಿ ತಿನ್ನಬೇಕು, ಇದನ್ನ ಈ ರೀತಿ ಹೋಗಿ ನಾವು ಪ್ರೆಸೆಂಟ್ ಮಾಡಬೇಕು. ಆ ಪ್ರೆಸೆಂಟ್ ಮಾಡಿದಾಗ ನೋಡೋರಿಗೆ ರೀಚ್ ಆಗ್ತೀವಿ ಅಂತ ಹೇಳಿ ನಮ್ಮ ಜಾನಪದ ಜಾತ್ರೆ ಅದೇ ಕಲಾವಿದರ ಬದುಕಲ್ಲಿ ಶಿಸ್ತನ್ನು ಕಲಿಸ್ಕೊಟ್ಟಿದ್ದೆ ಮತ್ತು ವೇದಿಕೆಯಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಕ್ರಮವನ್ನು ಕಲಿಸ್ಕೊಟ್ಟಿದ್ದೆ. ಖಂಡಿತ ಸರ್. ಎಂಟ್ರಿ ಎಕ್ಸಿಟ್ಟು ಎಷ್ಟೊತ್ತಿರ್ತೀರ ವೇದಿಕೆ ಮೇಲೆ ಅಷ್ಟರಲ್ಲಿ ನೀವು ಜನಗಳ ಗಮನ ಸೆಳೀಬೇಕು ಅಂತಕ್ಕಂಥ ಒಂದು ಶಿಸ್ತಿನ ಕ್ರಮ ಇದೆಯಲ್ಲ ಅದನ್ನು ಕಲಿಸ್ಕೊಟ್ಟಿದ್ದೆ. ಅಲ್ಲಿ ಜಾನಪದ ಜಾತ್ರೆ ಅಂತಂದರೆ ಒಂದು ಕಲೆನೇ ಒಬ್ಬರೇ ಪರ್ಫಾರ್ಮೆನ್ಸ್ಗೆ ಮಿಂಗಲ್ ಮಾಡ್ತಿರಲಿಲ್ಲ. 3-4 ಜನನ ಒಂದೇ ವೇದಿಕೆನಲ್ಲಿ ಬಿಡ್ತಾಯಿದ್ರು. ಒಂದು ವೇದಿಕೆನಲ್ಲಿ 3-4 ಜನ ಇದ್ದೀವಿ ಅಂತಂದರೆ ನೀವು ಪರ್ಫಾರ್ಮೆನ್ಸ್ ಮಾಡುವಾಗ ನಾವು ಸಾಥ್ ಕೊಟ್ಟಂಗೆ, ನಾವು ಪರ್ಫಾರ್ಮೆನ್ಸ್ ಮಾಡುವಾಗ ಇನ್ನೊಬ್ರು ಸಾಥ್ ಕೊಟ್ಟಂಗೆ ಎಲ್ಲರೂ ಸೇರಿ ಆ ವೇದಿಕೆಯಲ್ಲಿ ನಾವೆಷ್ಟು ಜನ ಕಲಾವಿದರು ಇರ್ತಿದ್ವಿ ಎಲ್ಲವೂ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ವಿ. ಸಂಯೋಜನೆ ಆಗ್ತಾ ಇತ್ತು. ಖಂಡಿತ ತುಂಬ ಕಲ್ತಿದ್ದೀರಾ ಜಾನಪದ ಜಾತ್ರೆಯಿಂದ ಅಂತ. ಈ ಜೀವನನೇ ಬಂದಿದೆ ಸರ್ ಜಾನಪದ ಜಾತ್ರೆಯಿಂದ. ಅಂದರೆ ಜಾನಪದ ಜಾತ್ರೆಯಲ್ಲಿ ಕಲಿತಂತಹ ಅನುಭವಗಳನ್ನು ಬಳಸ್ಕೊಂಡು ನೀವು ಬೇರೆ ಬೇರೆ ಹಳ್ಳಿಗಳಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡ್ತಕ್ಕಂಥ ಸಮಯಗಳಲ್ಲಿ ಅದನ್ನು ಬಳಸ್ಕೊಂಡಿದ್ದೀರಾ ಅಂತ. ಖಂಡಿತವೇ ಆಗಲು ನಾನು ಅದನ್ನೇ ಹೇಳಿದೆ. ನಾವು ಜಾನಪದ ಕಲಾವಿದರು ವೇದಿಕೆನ ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಅಂತಲೇ ಗೊತ್ತಿಲ್ಲ. ಆ ರಂಗದಲ್ಲಿ ನಾವು ರಂಗದಲ್ಲಿ ಕುಣಿಯೋದಕ್ಕೂ ವೇದಿಕೆನಲ್ಲಿ ಕುಣಿಯೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ. ಆ ವೇದಿಕೆನಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ಇಲ್ಲಿ ಕಪ್ಪಣ್ಣ ಸರ್ ಅಂತ ಅದನ್ನು ಹೇಳ್ಬೋದು ಸರ್. ಸವಿತಾ ಅವರಿಗೆ ಪೂಜಾ ಕುಣಿತದ ಕಲಾ ಪ್ರಕಾರವನ್ನು ಹೊರತುಪಡಿಸಿ ಬೇರೆ ಇನ್ಯಾವ ಜಾನಪದ ಕಲೆಗಳ ಬಗ್ಗೆ ಆಸಕ್ತಿ ಇದೆ? ನಾನು ಪಟ ಕುಣಿತದ್ದು ಇದು ಮಾಡ್ತೀನಿ. ಮೇನ್ ನಾನು ಪೂಜಾ ಕುಣಿತಾನೆ ಸರ್. ಪೂಜಾ ಕುಣಿತಾನೆ ಬ್ರ್ಯಾಂಡ್. ಹಾಂ ಸರ್. ಕ್ರಿಕೆಟ್ಗೆ ಸಚಿನ್ ಯಾವ ಥರನೋ ಆ ಥರ ಪೂಜಾ ಕುಣಿತಕ್ಕೆ ಸವಿತಾ ಚಿರುಕುಣ್ಣಯ್ಯ ಅಂತ. ಪೂಜಾ ಕುಣಿತದಲ್ಲಿ 1000 ಜನ ಜಾನಪದ ಕಲಾವಿದರು ನಮ್ಮ ಪೂಜಾ ಕುಣಿತದಲ್ಲಿ ಇದ್ದಾರೆ ಸರ್. ಅದರಲ್ಲಿ ಒಂದು ಹೆಮ್ಮೆ ವಿಚಾರ ಏನಂದರೆ ಇನ್ನು ಮುಂದಿನ ಪೀಳಿಗೆಯಲ್ಲಿ 1000 ಜನ ಹೆಣ್ಮಕ್ಳು ಬಂದ್ರೂ ಸವಿತಾ ಚಿರುಕುನ ನಾನು ಇರಲಿ ಇಲ್ಲದೆ ಇರಲಿ ಸವಿತಾ ಚಿರುಕುನಯ್ಯ ಇರುತ್ತೆ, ಆ ಹೆಸರು ಇರುತ್ತೆ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೊಂದು ಮೈಲಿಗಲ್ಲಾಗಿ ನನ್ನ ತಂದೆ ನನ್ನ ಹೆಸರನ್ನ ನೆಟ್ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಖುಷಿಯಾಗಿ ಹೇಳ್ತೀನಿ ಸರ್. ನಾನು ಇರ್ತೀನೋ ಇರಲ್ವೋ ಅದು ನನ್ನ ಮಕ್ಕಳಿಗಾದ್ರೂ ನನ್ನ ಮೊಮ್ಮಕ್ಕಳಿಗಾದ್ರೂ ಪೂಜಾ ಕುಣಿತ ಅಂತ ಇನ್ಯಾವ ಹೆಣ್ಮಕ್ಳು ಬಂದ್ರೂ ಮೊದಲನೇ ಹೆಸರು ಸವಿತಾ ಚಿರುಕುನಯ್ಯ ಆಗಿ ನಿಂತಿರುತ್ತೆ ಸರ್. ಬಗ್ಗೆ ಆಮೇಲೆ ಮಾತಾಡೋಣ. ನಿಮ್ಗೆ 2 ಹೆಣ್ಮಕ್ಳು ಅಂತಂದ್ರೆ ಅವ್ರನ್ನು ಈ ಕಲೆಗೆ ನೀವು ಮಾಡಿಸ್ತಾ ಇದ್ದೀನಿ ಸರ್. ಮಾಡ್ತಾರೆ ಸರ್. ಮಾಡ್ತಾರಾ? ನೈಸ್.